ಹಾಯ್ ಫ್ರೆಂಡ್ಸ್, ಇದು ನನ್ನ ಸಂಡೇ ಮಿನಿಲಾಗಿ ನೋಡಿ. ಬೆಳಗ್ಗೆ ಜಲ್ದಿನೇ ಎದ್ಬಿಟ್ಟು ಒಂದು ಕಪ್ ಕಡಕ್ ಚಾ ಮಾಡ್ಕೊಂಡು ಕುಡಿದೆ ನೋಡಿರಿ. ಹಾಗೆ ದೇವ್ರ ಪೂಜಾನೂ ಆಯಿತು. ಒಂದು ಮ್ಯಾರೇಜ್ ಫಂಕ್ಷನ್ಗೆ ಹೋಗೋದಿತ್ತು ನೋಡಿರಿ. ಹಂಗಾಗಿ ರೆಡಿ ಆಗತ್ತೀನಿ. ಹೇರ್ ವಾಶ್ ಮಾಡಿದ್ನೆಲ್ಲ ಡ್ರೈ ಆಗಲಾಗಿದೆ, ಲೇಟ್ ಆಗಿತ್ತು ಅಂತ ಹೇರ್ ವಾಶ್ ಮಾಡ್ಕೊಂಡು ಡ್ರೈ ಮಾಡ್ಕೊಂಡೆ ನೋಡಿ. ಇವತ್ತು ಮೇಕಪ್ ಮಾಡ್ಕೊಳಕತ್ತೀನಿ. ಗ್ರ್ಯಾಂಡಾಗಿ ಎಲ್ಲರೂ ಮ್ಯಾರೇಜು ಫಂಕ್ಷನ್ ಇದ್ದಾಗ ಯಾವ ಥರ ಮೇಕಪ್ ಮಾಡ್ಕೊತೀನಿ ಅಂತೇಳಿ ಶೇರ್ ಮಾಡ್ಕೊಳತ್ತೀನಿ. ಫಸ್ಟ್ ಒನ್ಗೆ ನೋಡಿರಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡೆ. ಸೆಕೆಂಡ್ ಒನ್ ನೋಡಿರಿ ಸನ್ಸ್ಕ್ರೀನ್ ಯೂಸ್ ಮಾಡಾಕತ್ತೀನಿ. ಸನ್ಸ್ಕ್ರೀನ್ ಆದಮೇಲೆ ಥರ್ಡ್ ಒನ್ಗೆ ಪ್ರೈಮರ್ ನೋಡಿರಿ. ಪ್ರೈಮರ್ನ ನಾವು ಯಾವ ಥರ ಯೂಸ್ ಮಾಡ್ಕೋತೀವಲ್ಲ ನೀಟಾಗಿ ಅಪ್ಲೈ ಮಾಡಿದ್ರೆ ಲಾಸ್ಟ್ ಒನ್ ನೀವು ಫೌಂಡೇಶನ್ ನೀಟಾಗಿ ಕೊಡುತ್ತೆ. ಅಂದರೆ ಎಲ್ಲಿ ಡಾರ್ಕ್ ಸರ್ಕಲ್ ಜಾಸ್ತಿ ಇರುತ್ತೆ, ಪಿಂಪಲ್ಸ್ ಜಾಸ್ತಿ ಇರುತ್ತೆ, ಅಲ್ಲೆಲ್ಲ ನಾವು ಫೌಂಡೇಶನ್ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿಬಿಟ್ರೆ ನೋಡಿ ಫುಲ್ ಕವರ್ ಅಪ್ ಆಗುತ್ತೆ ನೋಡಿ. ಲಾಸ್ಟ್ ಒನ್ಗೆ ನಂದು ಡಾರ್ಕ್ ಸರ್ಕಲ್ ಜಾಸ್ತಿನೇ ಇರ್ತೈತೆ, ಯಾವಾಗಲೂ ಸ್ವಲ್ಪ ಸರಿಯಾಗಿ ಇದಾಗಲ್ಲ ಅಂತೇಳಿ ನೋಡಿ ಲಾಸ್ಟ್ ಒನ್ಗೆ ಇದು ಯೂಸ್ ಮಾಡಾಕತ್ತೀನಿ ಫೌಂಡೇಶನ್ನು. ಮ್ಯಾರೇಜು ಏನಾರ ಗ್ರ್ಯಾಂಡ್ ಫಂಕ್ಷನ್ ಇದ್ದರೆ ಅದೇ ಥರ ಇದ್ದಾಗ ಅಷ್ಟೇ ಈ ಥರ ನಾನು ಮೇಕಪ್ ಹಾಕ್ತೀನಿ. ಡೈಲಿ ಆಗಂಗಿಲ್ಲ ನೋಡಿ. ಡೈಲಿ ಜಸ್ಟ್ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಅಷ್ಟೇ ಯೂಸ್ ಮಾಡ್ತೀನಿ. ಲಾಸ್ಟ್ ಒನ್ಗೆ ಕಾಂಪ್ಯಾಕ್ಟ್ ಪೌಡರ್ ಅಪ್ಲೈ ಮಾಡ್ಕೊಳತ್ತೀನಿ ನೋಡಿರಿ. ಗ್ರ್ಯಾಂಡಾಗಿದ್ದಾಗ ಒಂಥರ ಲುಕ್ ಅನಿಸ್ತೈತಿ, ಚಂದ ಅನಿಸ್ತೈತಿ ನೋಡಿ. ಡೈಲಿ ಅಂದ್ರೆ ಅಲ್ಲ ಮೇಕಪ್ ಅಂದ್ರೆ ಫೇಸೇ ಹಾಳಾಗುತ್ತೆ ಡೈಲಿ ಈ ಥರ ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಡೆ. ಇನ್ನೊಂದು ನೋಡಿರಿ, ನಾವು ಒಂದ್ಸಲನೂ ಐಬ್ರೋ ಮಾಡಿಸಿಲ್ಲ, ನೀವು ನಂಬ್ತಿರಲ್ಲ ಗೊತ್ತಿಲ್ಲ. ನಾನು ಬರ್ತ್ ಐಬ್ರೋಸ್ ನೋಡಿರಿ, ಇದು ಜಸ್ಟ್ ನಾನು ಐಲೈನರ್ ಕರ್ಕೋತೀನಿ. ಇಲ್ಲಕಂದ್ರೆ ಬ್ಲ್ಯಾಕ್ ಏನೈತಿ ಐಬ್ರೋ ಪೆನ್ಸಿಲ್ ಕರ್ಕೋತೀನಿ. ಯಾವಾಗೂ ನಾನು ಐಬ್ರೋದಿಂದ ಮಾಡಿಸ್ಕೊಂಡೇ ಇಲ್ಲ ನೋಡಿರಿ, ಒಂದ್ಸಲನೂ ಟಚ್ಚು ಮಾಡಿಸಿಲ್ಲ ನಾನು ನೋಡಿರಿ. ಈ ಥರ ಆಯಿತು ಮೇಕಪ್. ಯಾವ ಥರ ಆಯಿತು ಕಮೆಂಟ್ ಮಾಡಿ ಹೇಳ್ರಿ. ಮೇಕಪ್ ಎಲ್ಲರೂ ಗ್ರ್ಯಾಂಡ್ ಫಂಕ್ಷನ್ ಇದ್ದರೆ ಅಷ್ಟೇ ಚಂದ ಅನಿಸ್ತದೆ. ಅದೇ ಥರ ಒಂದು ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ಮ್ಯಾಚಿಂಗ್ಸ್ ಬ್ಯಾಂಗಲ್ ಹಾಕೊಳಕತ್ತೀನಿ ನೋಡಿರಿ. ಅದೇ ಥರ ಈ ಬ್ಲೂ ಕಲರ್ದು ಇಯರಿಂಗ್ಸ್ ಸೆಟ್ಟೇ ಇತ್ತು ನೋಡಿರಿ. ನೆಕ್ಲೆಸ್ ಹಾಕೋಬೇಕಂತ ತೊಗೊಂಡೆ, ಬಟ್ ಇಯರಿಂಗ್ಸ್ ಸೂಟ್ ಆಗ್ತು. ನೆಕ್ಲೆಸ್ ಹಾಕೋಬೇಕಂತ ನೋಡ್ಕೊಂಡೆ, ಬಟ್ ನೋಡಿರಿ ವೇಲು ಸೇಮ್ ಐತಿ, ಹಾಗಾಗಿ ಅದಕ್ಕೆ ಸೂಟ್ ಆಗಲಾಗಿತ್ತು. ಅದಕ್ಕೆ ಬೇಡ ತೆಗೆದು ವೇಲ್ ಹಾಕ್ಕೊಂಡು ಇನ್ನೊಂದು ಸಲ ಆಯ್ತು ನೋಡಿರಿ. ಇದನ್ನು ಮ್ಯಾಚ್ ಆಗಾಕತ್ತೆ, ಇದನ್ನು ಹಾಕೊಂಡು ನೋಡಿರಿ ಈ ಥರ ಆಯಿತು. ಸಾರಿ ಹಾಕೋಬೇಕಂತ ಪ್ಲ್ಯಾನ್ ಮಾಡಿದೆ, ಬಟ್ ಲೇಟ್ ಆಗಿತ್ತು ನೋಡಿ ಆಲ್ರೆಡಿ. ಹಾಗಾಗಿ ಅದಕ್ಕೆ ಸುಮ್ಮನೆ ಡ್ರೆಸ್ ಹಾಕೊಂಡಾಯ್ತು ಅಂತ ಡ್ರೆಸ್ ಹಾಕೊಂಡೆ. ಒಂದು ಲಾಸ್ಟ್ ಮನೆ ನೋಡಿ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡ್ಕೊಳಕತ್ತೀನಿ. ರೋಲ್ ಮಾಡಿಕೊಂಡು ಸ್ವಲ್ಪ ವೆಟ್ ಇದ್ದು ನೋಡಿರಿ ಹೇರ್ಸ್, ಹಾಗಾಗಿ ಸ್ವಲ್ಪ ನೀಟಾಗಿ ಕೂಡಲಾಗಿತ್ತು. ಹಂಗೆ ಮಾಡಿಕೊಂಡು ಫೈನಲಿ ಮಾಡ್ಕೊಂಡೆ. ಹೆಂಗೋ ಫಫ್ ಹಾಕೋಬೇಕಂದ್ರೆ ಅಷ್ಟು ನೀಟ್ ಆಗಲಿಲ್ಲ ಅಂತ ಹಾಕೊಂಡೆ ನೋಡಿರಿ. ಈ ಥರ ಆಯ್ತು ಹೇರ್ ಸ್ಟೈಲ್ನು. ಆಲ್ರೆಡಿ ನಮ್ಮ ಮನೆಯವ್ರು ಲೇಟಾಗಿ ಆಯ್ತೈತಿ, ರೆಡಿಯಾಗಿ ನಿಂತಾರೆ ನೋಡಿರಿ. ಅವ್ರು ಹೋಗುಂಬಾ ಅಂಥೇಳಿ ಬರೀ ಹೋಗೋಂಬ ಪಟ್ಟು ಲೇಟ್ ಆಗೈತಿ ಆಲ್ರೆಡಿ. ಅಲ್ಲಿ ಹೋಗ್ಬೇಕಾದ್ರೆ ಮತ್ತು ಮಳೆ ಒಂದು ಬರಾಕತ್ತೈತಿ ಜಿಟಿ ಅಂತೇಳಿ ಲೇಟ್ ಆಗೈತೈತಿ ವೇಟ್ ಮಾಡತ್ತಿರೋ ನೋಡಿರಿ. ಹಿಂಗೆ ಮಾಡಿ ಮ್ಯಾರೇಜ್ ಹಾಲಿಗೆ ಬಂದ್ವಿ, SP ಆಫೀಸ್ ಹತ್ರ ಬಂದು ಕಪಲ್ಸಿಗೆ ಭೇಟಿ ಆದ್ವಿ. ಅವ್ರಿಗೆ ಒಂದು ಸ್ವಲ್ಪ ಗಿಫ್ಟ್ ಅದೆಲ್ಲ ಕೊಟ್ಟು ವಿಶ್ ಮಾಡಿದ್ವಿ. ವಿಶ್ ಮಾಡಿಬಿಟ್ಟು ಒಂದು ಫೋಟೋಸ್ ತೊಗೊಂಡು ನೋಡಿರಿ ಎಲ್ಲರೂ ಸೇರಿ. ಅವ್ರ ಚಾಚಿ ನಾವೆಲ್ಲ ಕೂಡ ಫೋಟೋ ತೆಗೆಸ್ಕೊಂಡು ಡೈರೆಕ್ಟ್ ಊಟ ಮಾಡಿಬಿಟ್ಟು ಡ್ಯೂಟಿಗೆ ಬಂದೆ ನೋಡಿರಿ. ಇವತ್ತಿನ ಮೇಲೆ ಎಲ್ಲ ಇಷ್ಟಿತ್ತು ನೋಡಿರಿ. ಓಕೆ ಬಾಯ್.